ಎಲ್ಲ ಸಿಕ್ಕಿದೆ ಸರ್, ಸಾಕು ನಮ್ಗೆ ಅಷ್ಟೇ ಸಾಕು, ಅಷ್ಟೇ ಸಾಕು. ಅತಿಯಾಗಿ ಆಸೆ ಪಡಬಾರ್ದು ಸರ್, ತೃಪ್ತಿ ಪಡೆದಷ್ಟು ಕೊಟ್ಟಿದ್ದಾನಲ್ಲ ಸಾಕು ಅಷ್ಟೇ ಸರ್. ನಾನು 1 ವರ್ಷದಿಂದ ಬರ್ತಾ ಇದ್ದೀನಿ ಸರ್, ನಂಗೆ ತುಂಬ ಒಳ್ಳೆಯದಾಗಿದೆ. ಏನೋ ಒಂದು ಅರ್ಸ್ಕೊಂಡಿದ್ದೆ, ಅದು ತುಂಬ ಸಕ್ಸಸ್ ಆಯಿತು. ಒಟ್ಟು ರಾಯರು ಇದ್ದಾರೆ, ಒಟ್ಟು ನಂಬಿಕೆ ಇಟ್ಕೋಬೇಕು ಸರ್. ನಂಬಿಕೆ ಇದ್ರೇ ಎಲ್ಲ ಒಳ್ಳೇದಾಗುತ್ತೆ. ಭಗವಂತ ಕೊಡಲೇಬೇಕಂತ ಏನಿಲ್ಲ, ಅದು ನಂಬಿಕೆಯಿಂದ ಬರಬೇಕು. ಅಷ್ಟು ಬಿಟ್ಟರೆ ಇನ್ನೇನು ನಾವು ಕೇಳೋಕ್ಕಾಗಲ್ಲ. ನಾವು ಮನಸ್ಪೂರ್ವಕವಾಗಿ ಬರ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ. ನಾವು ಪೀಣ್ಯ 2nd ಸ್ಟೇಜಿಂದ ಬರ್ತಾ ಇದ್ದೀನಿ. ನಾನು ಯಾವಾಗಲೂ ಒಂದು ಸರಿ ಬಂದಿದ್ದೆ, ಸುಮ್ಮನೆ ಜಸ್ಟ್ ಬಂದು ಹೋದೆ. ಆದರೆ ಬಂದು ಹೋದ್ಮೇಲೆ ನನಗೆ ಮಿರಾಕಲ್ ಅನ್ನಿಸ್ತು. ಹಾಂ, ನಾನು ತುಂಬ ನಂಬ್ತೀನಿ ಸರ್. ಅದು ಆ ಥರ ಇಲ್ಲ, ಒಟ್ಟು ನಂಬಿಕೆ ಇದೆ ಸರ್. ಆಗಿದೆ ಕೆಲಸ, ಅದು ನಮ್ಮ ಕಣ್ಣೆದ್ರಿಗೆ ಆಗಲ್ಲ, ಅದು ಆಗದಿರಂಗೆ ಮಾಡುತ್ತೆ ದೇವರು. ಅದು ನಮಗೆ ಗೊತ್ತಾಗುತ್ತೆ. ಒಟ್ಟು ನೆಮ್ಮದಿ ಶಾಂತಿ ಎಲ್ಲ ಇದೆ ಮನೇಲಿ. ಅದು ಬೇಕು. ನಮಗೆ ಆಸ್ತಿ ಅಂತಸ್ತು ಅದು ಸೆಕೆಂಡ್ರಿ. ಮನೇಲಿ ಮಾತ್ರ ಶಾಂತಿ ನೆಮ್ಮದಿ. ನಾನು ನಮ್ಮ ಹಸ್ಬೆಂಡು ಸ್ವಲ್ಪ ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಆಡೋವು. ಇಲ್ಲಿಗೆ ಬಂದು ಹೋದ್ಮೇಲೆ ಅದೆಲ್ಲ ಕಮ್ಮಿ ಆಗಿದೆ, ನೆಮ್ಮದಿ ಸಿಕ್ಕಿದೆ ಸರ್. ಒಟ್ಟು ಹೆಂಗಾರ ಮಿರಾಕಲ್ ಆಗೇ ಆಗುತ್ತೆ ನಮ್ಮ ಮನೇಲಿ. ನನಗೆ ಇವಾಗ ಅಯ್ಯೋ ದುಡ್ಡಿನ ಸಮಸ್ಯೆ ಇದೆ, ಏನಾರು ಒಂದು ಕಷ್ಟ ಇದೆ ಅಂತ ಹೇಳಿದ್ರೆ ಸಾಕು, ಅದು ತಕ್ಷಣ ಪರಿಹಾರ ಆಗುತ್ತೆ. ರಾಯರಿದ್ದಾರೆ, ಹೌದು. ಸುತ್ತ ಇರುತ್ತೆ. ನನಗೆ ಎಷ್ಟೊಂದು ಸರಿ ನನಗೆ ವರನೂ ಕೊಟ್ಟಿದೆ ಭಗವಂತ. ಏನು ಗೊತ್ತಿಲ್ಲ, ನನ್ನ ಕಣ್ಣಲ್ಲಿ ನೀರು ಬರುತ್ತೆ, ಇದ್ದಕ್ಕಿದ್ದಾಗೆ ನಾನು ಕೇಳಿದ ತಕ್ಷಣ ಕೊಡುತ್ತೆ. ಅದು ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿಲ್ಲ. ಅಂದರೆ ನಾನು ಮಾಡಬೇಕು, ರಾಯರು ಕೊಡ್ತಾರಲ್ಲ ಪ್ರಸಾದ, ಇರೋದು ಆ ಫೀಲ್ ಗೊತ್ತಾಗುತ್ತೆ. ನಾನು ಇದ್ದೀನಿ ಹೋಗಮ್ಮ ಅಂತ ತೋರಿಸುತ್ತೆ ನನಗೆ. ಆ ಫೀಲ್ ಇದೆ ನನಗೆ. ಅಷ್ಟಿದ್ರೆ ಸಾಕು ಸರ್, ಇನ್ನೇನು ಬೇಕಾಗಿಲ್ಲ. ಅದು ಮುಂದೆ ದೇವರು ಎಲ್ಲ ನಡೆಸ್ಕೊಂಡು ಕರ್ಕೊಂಡು ಹೋಗುತ್ತೆ, ದಾರಿ ತೋರಿಸುತ್ತೆ ಭಗವಂತ. ಎಷ್ಟು ವಾರ ನೀವು ಇದರಲ್ಲಿ ಸಂಕಲ್ಪ ಮಾಡಿದ್ರಿ ಸರ್? ನಾನು ಏಪ್ರಿಲಲ್ಲಿ ಒಂದು ಟೈಮ್ 2 ಟೈಮ್ ಏನೋ ಬಂದಿದ್ದೆ, ಅಷ್ಟೇನು ಬರಲಿಲ್ಲ. ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ರಾಯರಿದೆ, ಅಲ್ಲಿ ವಾರನೂ ಹೋಗ್ತಿದ್ದೆ. ಇಲ್ಲಿಗೆ ಇವಾಗ ನನಗೆ ಸ್ಕೂಲ್ ರಜೆ ಇದೆ 2 ಮಂತು, ಹಾಗಾಗಿ 3 ವೀಕಿಂದ ಬರ್ತಾ ಇದ್ದೀನಿ. ಹಾಂ, ಆರತಿ ಮಾಡ್ತೀನಿ, ಮನೇಲೂ ಮಾಡ್ತೀನಿ. ಎಷ್ಟು ವಾರಕ್ಕೆ ನಿಮಗೆ ಫಲಿತಾಂಶ ಶುರುವಾಯಿತು? ಹೌದಾ, ಒಳ್ಳೇದಾಗ್ತಾ ಇದೆ ಏನೋ? ನನಗೆ ಆವಾಗಲೇ ಸ್ಟಾರ್ಟಿಂಗ್ ಬಂದಾಗಲೇ ಆಯಿತು ಸರ್. ನಾನು ಆವಾಗಲೇ ಫಸ್ಟು ಏಪ್ರಿಲಲ್ಲಿ ಬಂದಿದ್ದೆ, ಹೋದ ವರ್ಷ 25ಲಿ. ಆವಾಗಲೇ ನನಗೆ ಆಯಿತು, ನಂಬಿಕೆ ಬಂತು ಆವಾಗಲೇ. ಇದ್ದಾರೆ ಸರ್, ಖಂಡಿತ ಇದ್ದಾರೆ. ನಂಬಿಕೆ ಇಟ್ಕೋಬೇಕು. ಇದೆ ಸರ್. ನನಗೆ ಗುರುವಾರ ಬಂತಂದ್ರೆ ಏನೋ ಒಂಥರ ಸಂಭ್ರಮ. ಬೇರೆ ದಿವಸ ಎಲ್ಲ ನನಗೇನು ಅನಿಸಲ್ಲ. ನಾನು ಗುರುವಾರ ಬಂತಂದ್ರೆ ತುಂಬ ಸಂಭ್ರಮ ಇದೆ. ಇದ್ದಾರೆ ಸರ್, ರಾಯರು ಇದ್ದಾರೆ. ನಂಬಿಕೆ ಇಟ್ಕೋಬೇಕು ಸರ್, ಏನೇ ಆದರೂ ನಂಬಿಕೆ ಬೇಕು. ನಂಬಿಕೆ ಇಲ್ಲಾಂದ್ರೆ ಏನೂ ಆಗಲ್ಲ. ಇಲ್ಲ ಸರ್, ನಾನೇನು ಹೋಮ ಏನೂ ಮಾಡಿಸಿಲ್ಲ. ರಾಯರು ಇನ್ನೂ ನನಗೆ ಕೃಪೆ ಕೊಟ್ಟಿಲ್ಲ. ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಎಷ್ಟು ಒಂದು ಸರಿ ಹೋಗಿದ್ದೆ, ಅರ್ಧ ದಾರಿಗೆ ಬಂದುಬಿಟ್ಟೆ. ತುಂಬ ಹತ್ಕೊಂಡು ಬಂದುಬಿಟ್ಟಿದ್ದೀನಿ ನಾನು. ಆಮೇಲೆ ಇಲ್ಲ, ಡಿಸೆಂಬರಲ್ಲಿ ಹೋಗಿದ್ದೆ. ತುಂಬ ಇಷ್ಟ ಆಯಿತು ನನಗೆ. ಮಂತ್ರಾಲಯಕ್ಕೆ ಹೋಗಿ ಒಂದು ನೈಟೆಲ್ಲ ಫುಲ್ಲು ಇರಿಸ್ಕೊಂಡಿದ್ರು ರಾಯರು. ಅಲ್ಲಿ ಇದ್ದು ದರ್ಶನ ಮಾಡಿಕೊಂಡು ಆರಾಮಾಗಿ ಬಂದು. ಆವಾಗಿಂದ ಖುಷಿ ಇದೆ ಸರ್, ಆರಾಮಾಗಿದೆ. ಇದ್ದಾರೆ ಸರ್, ಇದ್ದಾರೆ ಸರ್. ಹೌದು ಸರ್, ಭಗವಂತ ಕೊಡಲೇಬೇಕಂತ ಏನಿಲ್ಲ ಸರ್. ದೇವ್ರು ಇದ್ದಾರೆ ಅಷ್ಟೇ. ಕೊಟ್ಟರೆ ಮಾತ್ರ ದೇವರು, ಕೊಟ್ಟಿಲ್ಲ ಅಂದರೆ ದೇವರು ಅಂತ ಅನ್ಕೋಬಾರ್ದು ಸರ್. ಒಟ್ಟು ದೇವ್ರು ಇದ್ದಾರೆ, ನಂಬಿಕೆ ಇಟ್ಕೊಳ್ಳಿ. ಎಲ್ಲರಿಗೂ ನಾನು ಅದೇ ಹೇಳೋದು, ನಂಬಿಕೆಯಿಂದ ಪೂಜೆ ಮಾಡಿ, ಯಾವುದು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಸರ್. ದೇವರು ಕೊಡ್ತಾರೆ. ನಿಧಾನ ತಾಳ್ಮೆ ಇರಬೇಕು ಮನುಷ್ಯನಿಗೆ. ಹೌದು. ಇವಾಗ ನಾವು ಒಂದು ಗರ್ಭದಿಂದ ಮಗು ಎಷ್ಟು ದಿನ ಬೇಕು, ಎಷ್ಟು ತಿಂಗಳು ಬೇಕು, ನಾವು ಎಷ್ಟು ವೆಯ್ಟ್ ಮಾಡ್ತೀವಿ, ಅದೇ ರೀತಿ ಭಗವಂತನು ನೋಡ್ತಾನೆ, ದಾರಿ ತೋರಿಸ್ಕೊಡ್ತಾನೆ. ನಾವು ವೆಯ್ಟ್ ಮಾಡ್ಬೇಕಷ್ಟೇ. ಸರ್, ಹೌದು ಸರ್, ಎಲ್ಲ ಸಿಕ್ಕಿದೆ ಸರ್, ಸಾಕು. ನಮ್ಗೆ ಅಷ್ಟೇ ಸಾಕು, ಅಷ್ಟೇ ಸಾಕು. ಅತಿಯಾಗಿ ಆಸೆ ಪಡಬಾರ್ದು ಸರ್, ತೃಪ್ತಿ ಪಡೆದಷ್ಟು ಕೊಟ್ಟಿದ್ದಾನಲ್ಲ ಸಾಕು ಅಷ್ಟೇ ಸರ್. ಮಾಡಿದ್ರೆ ಗೊತ್ತಾಯ್ತು.
ಮಾಡಿ ಮೇಡಮ್ ಒಂಚೂರು ಸೈಡ್ ಮೇಡಮ್ ಸೈಡಲ್ಲಿ ನಿಂತ್ಕೊಂಡು ಮಾಡಿ 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 ತಟ್ಟೆ ಇದೆ ಬಾ